Hello everyone, good morning to all my students. I'm Padmini as your science teacher and ನಾನು 7ನೇ ತರಗತಿಗೆ ಪಾಠ ಮಾಡ್ತಾ ಇದ್ದೀನಿ and ನಾನು ನಿಮ್ಮನ್ನೆಲ್ಲ ನಮ್ಮ ಕ್ಯೂ ಕಾಲ್ ಚಾನೆಲ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ and ನಾನು ನಿಮಗೆ acids, bases and salts ಅನ್ನೋ ಪಾಠನ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ನಿಮಗೆ ಹೇಳಿದ್ದೆ ಆಸಿಡ್ ಅಂದ್ರೆ ಏನು, ಅಸಿಡಿಕ್ ನೇಚರ್ ಅಂದ್ರೆ ಏನು, ಬೇಸ್ ಅಂದ್ರೆ ಏನು, ಬೇಸಿಕ್ ನೇಚರ್ ಅಂದ್ರೆ ಏನು, ಟೇಸ್ಟ್ ಇಂದ ಯಾವ ರೀತಿ ನಾವು ಆಸಿಡ್ ಬೇಸ್ ಅಂತ ಕಂಡುಹಿಡಿಯಬಹುದು ಅಂಡ್ ಆ ನಂತರ ನಾವು ಸವರ್ ಟೇಸ್ಟ್ ಆಗಿರೋದನ್ನ ಆಸಿಡ್ ಅಂತ ಹೇಳಿದ್ವಿ ಅಂಡ್ ಬಿಟರ್ ಟೇಸ್ಟ್ ಆಗಿರೋದನ್ನ ಬೇಸ್ ಅಂತ ಹೇಳಿದ್ವಿ. ಸೊ ಬರೀ ಟೇಸ್ಟ್ ಇಂದ ನಾವು ಕಂಡುಹಿಡಿಯಕ್ಕಾಗಲ್ಲ, ಎಲ್ಲದನ್ನು ಟೇಸ್ಟ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾವು ಇಂಡಿಕೇಟರ್ನ ಯೂಸ್ ಮಾಡಿ ಸಬ್ಸ್ಟೆನ್ಸ್ನ ಅಸಿಡಿಕ ಬೇಸಿಕ ಅನ್ನೋದನ್ನ ನಾವು ಕಂಡುಹಿಡಿಬಹುದು ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ನಾವು ಲಿಟ್ಮಸ್ ಪೇಪರ್ನ ಸಹಾಯದಿಂದ ಹೇಗೆ ಆಸಿಡ ಬೇಸ ಅನ್ನೋದನ್ನ ಕಂಡುಹಿಡಿಯೋದನ್ನ ನಾವು ತಿಳ್ಕೊಂಡ್ವಿ ಅಂಡ್ ಇವಾಗ ನಾವು ತಿಳ್ಕೊಳ್ಳೋಣ ನೆಕ್ಸ್ಟ್ ಲಿಟ್ಮಸ್ ಆಯ್ತು, ನಾವು ತಿಳ್ಕೊಳ್ಳೋಣ ನೆಕ್ಸ್ಟ್ ಟರ್ಮರಿಕ್. ನಾನು ಹೇಳಿದ್ದೆ ನ್ಯಾಚುರಲ್ ಇಂಡಿಕೇಟರ್ಸ್ ಯಾವ್ಯಾವುದು ಅಂತ, ಚೈನಾ ರೋಸ್, ಲಿಟ್ಮಸ್ ಅಂಡ್ ಟರ್ಮರಿಕ್ ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ಟರ್ಮರಿಕ್ದು ಫಸ್ಟ್ ನಾನು ಟರ್ಮರಿಕ್ ಬಗ್ಗೆ ಹೇಳಕ್ ಮುಂಚೆ, ಸೊ ನೀವು ನಿಮ್ಮ ಬಟ್ಟೆಗೆ ಯಾವಾಗಲಾದ್ರೂ ಅರಿಶಿನ ಆಗಿ ಅದು ಒಗೆದ ನಂತರ ಅದು ಕೆಂಪು ಕಲರ್ ಆಗಿರೋದನ್ನ ಅಬ್ಸರ್ವ್ ಮಾಡಿದ್ದೀರಾ ಯಾರಾದ್ರೂ? ಬಟ್ಟೆಗೆ ಅಕಸ್ಮಾತ್ ಅರಿಶಿನ ಆಗಿತ್ತು ಅಂತ ಇಟ್ಕೊಳ್ಳೋಣ, ಆ ಅರಿಶಿನ ನೀವು ವಾಶ್ ಮಾಡಿದ ನಂತರ ಅದು ಅರಿಶಿನ ಆಗಿದ ಜಾಗ ಕೆಂಪು ಕಲರ್ ಆಗಿ ಬದಲಾಗಿರೋದನ್ನ ನೀವು ನೋಡಿದ್ದೀರಾ? ಸರಿ, ಓಕೆ, ಅದನ್ನ keep it aside and coming back to turmeric acid, natural indicator. ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಆಕ್ಟಿವಿಟಿನ ಮಾಡೋಣ. ಸೊ ಟರ್ಮರಿಕ್ ತಗೊಳ್ಳಿ, 1 ಸ್ಪೂನ್ ತುಂಬ, ಅದಕ್ಕೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿ ಅದನ್ನ ಒಂದು ಪೇಸ್ಟ್ ತರ ಮಾಡ್ಕೊಳ್ಳಿ. ಸೊ ಪೇಸ್ಟ್ ತರ ಮಾಡಿಕೊಂಡು ಅದನ್ನ ಬ್ಲಾಟಿಂಗ್ ಪೇಪರ್ ಮೇಲೆ ಅಥವಾ ಫಿಲ್ಟರ್ ಪೇಪರ್ ಮೇಲೆ ಅಥವಾ ಫಿಲ್ಟರ್ ಪೇಪರ್ ಅಥವಾ ಬ್ಲಾಟಿಂಗ್ ಪೇಪರ್ ಮೇಲೆ ಅದನ್ನ ಸ್ಪ್ರೆಡ್ ಮಾಡಿ ಫುಲ್ಲು ಆ ಪೇಪರ್ನ ಡ್ರೈ ಮಾಡಿ ಅದನ್ನ ಚಿಕ್ಕ ಚಿಕ್ಕ ಸ್ಲೈಡ್ಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಈಗ ಒಂದು ಟರ್ಮರಿಕ್ ಪೇಪರ್ ರೆಡಿ ಆಗುತ್ತೆ. ಆ ನಂತರ ಸೋಪ್ ಸೊಲ್ಯೂಷನ್ನ ನಾವು ಏನು ಪೇಪರ್ ಕಟ್ ಮಾಡಿ ಇಟ್ಕೊಂಡಿದೀವಲ್ವ, ಟರ್ಮರಿಕ್ನ ಹಾಕಿ ಬ್ಲಾಟಿಂಗ್ ಪೇಪರ್ ಅಥವಾ ಫಿಲ್ಟರ್ ಪೇಪರ್, ಆ ಪೇಪರ್ ಮೇಲೆ ನಾವು ಕೆಲವು ಡ್ರಾಪ್ಸ್ ಆಫ್ ಸೋಪ್ ಸೊಲ್ಯೂಷನ್ನ ಹಾಕಿದ್ರೆ ಏನಾಗತ್ತೆ? ಸೊ ಏನಾಗತ್ತೆ ಅಂತ ಅಂದ್ರೆ ಅದು ರೆಡ್ ಕಲರ್ ಆಗಿ ಟರ್ನ್ ಆಗತ್ತೆ. ಯಾಕೆ ಆ ಪೇಪರ್ ಮೇಲೆ ಸೋಪ್ ಸೊಲ್ಯೂಷನ್ನ ಹಾಕಿದ ತಕ್ಷಣ ರೆಡ್ ಕಲರ್ ಆಗಿ ಟರ್ನ್ ಆಯ್ತು ಅಂದ್ರೆ, ಟರ್ಮರಿಕ್ ವಿಲ್ ಟರ್ನ್ ದ ಕಲರ್ ಯಾವಾಗ ಸೋಪ್ ಸೊಲ್ಯೂಷನ್ ಇಸ್ ಅ ಬೇಸ್ ಹಾಕಿದಾಗ ಟರ್ಮರಿಕ್ಕು ರೆಡ್ ಕಲರ್ ಆಗಿ ಟರ್ನ್ ಆಗುತ್ತೆ. ಅಂಡ್ ದಟ್ಸ್ ವೈ ನಮ್ಮ ಬಟ್ಟೆಗೆ ಅಂಟಿರೋಂಥ ಅರಿಶಿಣದ ಬಣ್ಣ ಸೋಪ್ ಹಾಕಿ ಒಗೆದಾಗ ಕೆಂಪು ಬಣ್ಣಕ್ಕೆ ತಿರುಗತ್ತೆ. ಅಂಡ್ ಇವಾಗ ನಿಮ್ಗೆ ಗೊತ್ತಾಯ್ತಲ್ವಾ ಯಾಕೆ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಅಂತ. ಸೊ ಟರ್ಮರಿಕ್ನ ಉಪಯೋಗಿಸ್ಕೊಂಡು ನಾವು ಗ್ರೀಟಿಂಗ್ ಕಾರ್ಡ್ನು ಮಾಡ್ಬೋದು. ಹೇಗೆ ಅಂತ ಹೇಳೋದಾದ್ರೆ ಒಂದು ವೈಟ್ ಪೇಪರ್ಗೆ ಟರ್ಮರಿಕ್ನ ಹಾಕಿ ಡ್ರೈ ಮಾಡಿ, ಆವಾಗ ಟರ್ಮರಿಕ್ದು ಯೆಲ್ಲೋ ಕಲರ್ ಪೇಪರ್ ಆಗುತ್ತೆ. ಆವಾಗ ನೀವು ಕಾಟನ್ ಬಡ್ ತಗೊಂಡು ಸೋಪ್ ಸೊಲ್ಯೂಷನ್ ಅಲ್ಲಿ ಅದ್ದಿ ನೀವು ಯಾವುದೇ ತರ ಚಿತ್ರ ಬರೆದ್ರೂ ಅದ್ರ ಮೇಲೆ ಅದು ರೆಡ್ ಕಲರ್ ಆಗಿ ಮೂಡುತ್ತೆ ಅಂಡ್ ಅದು ತುಂಬಾ ಚೆನ್ನಾಗಿರುತ್ತೆ. ನೀವು ಅದನ್ನ ಉಪಯೋಗಿಸ್ಕೊಂಡು ಗ್ರೀಟಿಂಗ್ ಕಾರ್ಡ್, ಬರ್ತ್ಡೇ ಕಾರ್ಡ್ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂಡ್ ನಮ್ಗೆ ಇವಾಗ ಗೊತ್ತಾಯ್ತು, ಟರ್ಮರಿಕ್ ವಿಲ್ ಟರ್ನ್ ದ ಬೇಸ್ ಟು red color. When we put base in the turmeric will be turned to red color. So turmeric paper will turn to ರೆಡ್ ಕಲರ್. ಸೊ ರೆಡ್ ಕಲರ್ ಆಗುತ್ತೆ.
ಸಿಮಿಲರ್ಲಿ ನೀವು ಬೇರೆ ಬೇರೆ ಸೊಲ್ಯೂಷನ್ಸ್ನ ಲೈಕ್ ಲೈಮ್ ವಾಟರ್ ಆ್ಯಂಡ್ ಸಮ್ ಆಫ್ ದ ಆ್ಯಸಿಡ್ಸ್ ಅದೇರ್, ನೀವು ಅದನ್ನೆಲ್ಲ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಬೋದು. ಒಂದು ಬಾಕ್ಸ್ ಹಾಕೊಳ್ಳಿ, ಬಾಕ್ಸ್ನಲ್ಲಿ ನೀವು ಆ ಟೆಸ್ಟ್ನ ಮಾಡಿ ನಿಮ್ಗೆ ಏನು ರಿಸಲ್ಟ್ ಬಂತು ಅಂತ ನೋಟ್ ಮಾಡ್ಕೊಬೇಕು. ಆ್ಯಂಡ್ ಆ ನಂತರ ಟರ್ಮರಿಕ್ ಆದಮೇಲೆ ಚೈನಾ ರೋಸ್ ಅದು ಬಂದ್ಬಿಟ್ಟು ಜಸ್ಟ್ ಲೈಕ್ ಹೈಬಿಸ್ಕಸ್ ತರ ಇರುತ್ತೆ. ಅದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ಸ್ವಲ್ಪ ಕೆಲವು ಚೈನಾ ರೋಸ್ ಫ್ಲವರ್ಸ್ನ ತಗೊಂಡು ಬನ್ನಿ, ಅದರ ಪೆಟಲ್ಸ್ನ ಸಪ್ರೇಟ್ ಮಾಡಿದ ನಂತರ ಅದನ್ನ ಬಿಸಿ ನೀರಿನಲ್ಲಿ ಹಾಕಿ ಅದು ಬಣ್ಣನ ನೀರೊಳಗಡೆ ಬಿಡೋ ತನಕ ಆ ಬಿಸಿ ನೀರಲ್ಲೇನೆ ಆ ಪೆಟಲ್ಸ್ನ ಹಾಗೆ ಬಿಟ್ಟಿರಿ. ಚೈನಾ ರೋಸ್ನ ಪೆಟಲ್ಸ್ನ ನಾವು ಸಪ್ರೇಟ್ ಮಾಡಿ ಬಿಸಿ ನೀರಲ್ಲಿ ಹಾಕಿಡ್ಬೇಕು. ಎಲ್ಲಿ ತನಕ ಹಾಕಿರ್ಬೇಕು ಅಂದ್ರೆ ಕಲರು ನೀರಲ್ಲಿ ಕಲರ್ನ ನೀರಲ್ಲಿ ಬಿಡೋ ತನಕ ನಾವು ವಾರ್ಮ್ ವಾಟರಲ್ಲಿ ಅದನ್ನ ಇಟ್ಟಿದ್ರೆ ಆಗ ಕಲರ್ ವಾಟರ್ನ ಕಲರ್ ಏನಿದೆ ಅದು ಚೇಂಜ್ ಆಗುತ್ತೆ. ಚೇಂಜ್ ಆದಾಗ ನಾವು ಆ ಸೊಲ್ಯೂಷನ್ನ ಇಂಡಿಕೇಟರ್ ಆಗಿ ಯೂಸ್ ಮಾಡಿಕೊಂಡು ಅದನ್ನ ನಾವು ಆಸಿಡ್ ಬೇಸ ಅಂತ ಕಂಡುಹಿಡಿಯಲಿಕ್ಕೆ ನಾವು ತಿಳ್ಕೋಬಹುದು. ಒಂದು ಚೈನಾ ರೋಸಿನ ತಯಾರು ಮಾಡಿರುವಂಥ ಸೊಲ್ಯೂಷನ್ ಒಂದು ಟೆಸ್ಟ್ ಟ್ಯೂಬಲ್ ತಗೊಳ್ಳಿ. ಆ ಟೆಸ್ಟ್ ಟ್ಯೂಬಲ್ ತಗೊಂಡಿರುವಂಥ ಸೊಲ್ಯೂಷನ್ಗೆ ಅಥವಾ ಆ ಸೊಲ್ಯೂಷನ್ನ ನಾವು ಲೈಕ್ ಯಾವುದು ಲೆಮನ್ ಜ್ಯೂಸ್ಗೆ ಹಾಕಿದ್ರೆ ಇಟ್ ವಿಲ್ ಟರ್ನ್ ಇಟ್ಸ್ ಕಲರ್. ಏನಾಗುತ್ತೆ ಅಂತ ಅಂದ್ರೆ ಇಂಡಿಕೇಟರ್ ಅಸಿಡಿಕ್ ಮೇಲೆ ಯಾವ ತರ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ನಾವು ಈ ಚೈನಾ ರೋಸ್ ಇಂದ ಮಾಡಿರುವಂತ ಇಂಡಿಕೇಟರ್ನ ನಾವು ಲೆಮನ್ ಜ್ಯೂಸ್ ಜೊತೆ ನಾವು ಹಾಕಿದ್ರೆ ಏನಾಗುತ್ತೆ, ಇಟ್ ವಿಲ್ ಟರ್ನ್ಸ್ ಟು ಡಾರ್ಕ್ ಪಿಂಕ್ ಆರ್ ಮೆಜೆಂಟಾ ಕಲರ್ ಇದು ಟರ್ನ್ ಆಗುತ್ತೆ. ಸೊ ಯಾಕೆ ಅಂದ್ರೆ ಆಸಿಡ್ ವಿಲ್ ಬಿ ಟರ್ನ್ಡ್ ಇಂಟು ಡಾರ್ಕ್ ಪಿಂಕ್ ಆರ್ ಮೆಜೆಂಟಾ ಕಲರ್. ಇಫ್ ಬೇಸ್ ಆಡ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಬೇಸ್ ಯಾವ್ದಾದ್ರು ಒಂದು ಸೋಪ್ ಸೊಲ್ಯೂಷನ್ ಆಗಿರ್ಬೋದು. ಸೋಪ್ ಸೊಲ್ಯೂಷನ್ ಹಾಕಿದ್ರೆ ಅದು ಏನಾಗುತ್ತೆ ಅಂದ್ರೆ ಗ್ರೀನ್ ಕಲರ್ ಆಗುತ್ತೆ. ಓಕೆನಾ? ಸೊ ಈಗ ಈ ಮಧ್ಯ ಪೂಜೋಗೆ ಒಂದು ಡೌಟ್ ಬಂದಿದೆ. ಐ ಆಮ್ ನಾಟ್ ಗೆಟಿಂಗ್ ದ ಸೇಮ್ ರಿಸಲ್ಟ್ ವೆನ್ ಯೂಸಿಂಗ್ ಸಾಲಿಡ್ ಬೇಕಿಂಗ್ ಸೋಡಾ ಅಂಡ್ ಡ್ರೈ ಲಿಟ್ಮಸ್ ಪೇಪರ್. ವೈ? ಸೊ ಪೂಜೋ ಬೇಕಿಂಗ್ ಪೌಡರ್ನ ಏನಿದೆ ಅದನ್ನು ಹಾಗೆ ಲಿಟ್ಮಸ್ ಪೇಪರ್ ಮೇಲೆ ಹಾಕಿದ್ದಾರೆ, ಅವ್ರಿಗೆ ಯಾವುದೇ ಥರದ ಚೇಂಜಸ್ ಕಾಣಿಸ್ತಾ ಇಲ್ಲ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಸೊ ಲಿಟ್ಮಸ್ ಪೇಪರು ಡ್ರೈ ಇರುತ್ತೆ, ಬೇಕಿಂಗ್ ಸೋಡಾನು ಡ್ರೈ ಇರುತ್ತೆ. ಲಿಟ್ಮಸ್ ಪೇಪರ್ಗೆ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಡ್ರೈ ಸ್ಟೇಟಲ್ಲಿ ಇದ್ದಾಗ. ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಇಟ್ ವಿಲ್ ಚೇಂಜ್ ಇಟ್ಸ್ ಕಲರ್. ಲಿಟ್ಮಸ್ ಪೇಪರ್ ವಿಲ್ ಚೇಂಜ್ ಇಟ್ಸ್ ಕಲರ್. ಓಕೆನಾ? ಬಟ್ ಇವಾಗ ಯಾಕೆ ಆಗೋದಿಲ್ಲ ಅನ್ನೋದನ್ನ ನೋಡೋದಾದ್ರೆ, ಡ್ರೈ ಆಗಿರೋದ್ರಿಂದ ಅದರಲ್ಲಿರೋ ಕಂಟೆಂಟ್ನ ಲಿಟ್ಮಸ್ ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ವೆನ್ ವಿ ಮೇಕ್ ದ ಬೇಕಿಂಗ್ ಸೋಡಾ ವೆಟ್, ಇಟ್ ವಿಲ್ ಕನ್ವರ್ಟ್ ದ ಲಿಟ್ಮಸ್ ಪೇಪರ್. ಓಕೆನಾ? ಅಂಡ್ ಆನಂತರ ಕಮಿಂಗ್ ಬ್ಯಾಕ್ ಟು ದ ಚೈನಾ ರೋಸ್ ಇಂಡಿಕೇಟರ್, ಆಸಿಡ್ ಹಾಕಿದ್ರೆ ಡಾರ್ಕ್ ಪಿಂಕ್ ಆಗುತ್ತೆ, ಬೇಸ್ ಹಾಕಿದ್ರೆ ಗ್ರೀನ್ ಕಲರ್ ಆಗುತ್ತೆ. ಓಕೆನಾ? ಇದು ಇವಾಗ ಯಾವ ತರ ಕಲರ್ ಚೇಂಜ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಯ್ತು. ಸೊ ಇವಾಗ ನೀವು ಬೇರೆ ಬೇರೆ ಆಸಿಡ್ ಬೇರೆ ಬೇರೆ ಬೇಸ್ನ ನೀವು ಇಟ್ಕೊಂಡು ಇದೇ ತರ ಟೆಸ್ಟ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಎಲ್ಲದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಟರ್ಮರಿಕ್ ಇಂಡಿಕೇಟರ್ನ ಯೂಸ್ ಮಾಡಿಕೊಂಡು ಕೆಲವೊಂದನ್ನ ಟೆಸ್ಟ್ ಮಾಡಿ ಅದನ್ನು ಬಾಕ್ಸ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಅಂಡ್ ಅದೇ ತರ ಲಿಟ್ಮಸ್ ಪೇಪರ್ನ ಯೂಸ್ ಮಾಡಿ ಟೆಸ್ಟ್ ಮಾಡಿ ಅದನ್ನ ಬಾಕ್ಸಸ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಅಂಡ್ ಅದೇ ತರ ಚೈನಾ ರೋಸ್ ಇಂಡಿಕೇಟರ್ನ ಯೂಸ್ ಮಾಡಿ ಅದರಲ್ಲೂ ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದನ್ನ ಬಾಕ್ಸಸ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ.
ಆ್ಯಂಡ್ ಇಲ್ಲಿ ಒಂದು ಪಹಲಿ ಒಂದು ರಿಡಲ್ ತಗೊಂಡ್ಬಂದಿದ್ದಾರೆ. ಪಹಲಿ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. ಕಾಫಿ ಬ್ರೌನ್ ಕಲರ್ ಅಲ್ಲಿದೆ, ಬಿಟ್ಟರ್ ಟೇಸ್ಟ್ ಅಲ್ಲಿದೆ, ಅದು ಆಸಿಡ್ ಅಥವಾ ಬೇಸ? ಸೊ ಟೆಸ್ಟ್ ಮಾಡ್ದೇನೆ ಆನ್ಸರ್ ಹೇಳಬೇಡಿ. ಯು ಆರ್ ಇನ್ ದ ಡಾರ್ಕ್ ವಿತ್ ಇಟ್ಸ್ ಟೇಸ್ಟ್. ಸೊ ಬಿಟ್ಟರ್ ಟೇಸ್ಟ್ ಆಗಿರುತ್ತೆ ಅಲ್ವಾ, ಅದು ಆಸಿಡ್ ಬೇಸ? ಓಕೆ, ನಾವು ಇದನ್ನ ಚೆಕ್ ಮಾಡಿ ಕಂಡು ಹಿಡಿಯೋಣ. ಸೊ ನಾವು ಅದನ್ನ ಚೆಕ್ ಮಾಡೋಣ ಕಾಪಿ ಮಾಡಿ. ಆ್ಯಂಡ್ ದೆನ್ ಈಗ ನಾವು ಇನ್ನೊಂದು ವಿಷಯದ ಬಗ್ಗೆ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು. ಆಸಿಡ್ ಬೇಸ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಆಸಿಡ್ ರೈನ್ ಅಂತ ಯಾರಾದ್ರೂ ಕೇಳಿದ್ದೀರಾ? ಆಸಿಡ್ ರೈನ್ ಬಗ್ಗೆ ಯಾರಾದ್ರೂ ಕೇಳಿದ್ದೀರಾ? ಸೊ ನೀವು ನ್ಯೂಸ್ಗಳಲ್ಲಿ ಕೇಳಿರ್ಬೋದು. ಆಸಿಡ್ ರೈನ್ ಅಂದ್ರೆ ಏನು? ರೈನ್ ಅಲ್ಲಿ ಆಸಿಡ್ ಸುರಿಯುತ್ತಾ ಅಂತ ಯೋಚನೆ ಮಾಡ್ತೀರಾ? ಎಸ್. ಏನಾಗತ್ತೆ ಅಂತ ಅಂದ್ರೆ ರೈನ್ ಜೊತೆಗೆ ಆಸಿಡ್ಗಳು ಮಿಕ್ಸ್ ಆಗಿ ಆಸಿಡ್ ಸುರಿಯುತ್ತೆ. The name indicates the rain contains the excess of acid in it. Okay, now it's called acid rain. So where do these acids comes to the rain? Hang barutte andre the rain become acidic from carbon dioxide, sulfur dioxide and nitrogen dioxide, which are released into the air as pollutants. Nitrogen dioxide, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಇಂದ ಅದೆಲ್ಲ ಬಂದು ಗಾಳಿಲಿರುತ್ತೆ. ಆ ಗಾಳಿಲಿರೋದು ಏನು ರೈನ್ ಡ್ರಾಪ್ಸ್ ಜೊತೆ ಮಿಕ್ಸ್ ಆಗಿ ಅದು ಭೂಮಿ ಮೇಲೆ ಸುರಿಯುತ್ತೆ. ಸೊ ಹೇಗೆ ಸುರಿಯುತ್ತೆ ಅಂದ್ರೆ, ಹೇಗೆ ಅದು ಬಂದು ಏರಲ್ಲಿ ಪಲ್ಯೂಟೆಂಟ್ಸ್ ಇರುತ್ತೆ. ಸೊ ಗಾಡಿಯಿಂದ ಹೊಗೆ ಬರುತ್ತಪ್ಪ ಸ್ಮೋಕು, ಆ ಸ್ಮೋಕಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಸುತ್ತಮುತ್ತ ವಾತಾವರಣದಲ್ಲಿ ಏರ್ ಜೊತೆಗೆ ರೈಸ್ ಆಗ್ತಾ ಹೋಗುತ್ತೆ. ಸೊ ಒಂದು ಕಡೆ ಅದು ರೈನ್ ಜೊತೆ ಮಿಕ್ಸ್ ಆಗುತ್ತೆ, ಮಿಕ್ಸ್ ಆಗಿ ಆಸಿಡ್ ರೈನ್ ಆಗಿ ಸುರಿಯುತ್ತೆ. ಸೊ ಡಿಸಾಲ್ವ್ ಆಗ್ಬಿಟ್ಟು ರೈನ್ ಡ್ರಾಪ್ಸ್ ಜೊತೆ ಡಿಸಾಲ್ವ್ ಆಗಿ ಇದೇನಾಗುತ್ತೆ ಅಂದ್ರೆ ಕಾರ್ಬೋನಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, ನೈಟ್ರಿಕ್ ಆಸಿಡ್ ಆಗುತ್ತೆ. ಏನು? ನೈಟ್ರೋಜನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ and sulfur dioxide, nitrogen dioxide will become carbonic acid, sulfuric acid and nitric acid respectively. ಅದು ಆಸಿಡ್ಸ್ ಆಗಿ ಫಾರ್ಮ್ ಆಗುತ್ತೆ. ಆಸಿಡ್ಸ್ ಆಗಿ ಫಾರ್ಮ್ ಆಗಿ ಮಳೆ ಮುಖಾಂತರ ಸುರಿಯುತ್ತೆ. ಸೊ ಮಳೆ ನೆನೆಯುವಂಥ ಎಲ್ಲ ಬಿಲ್ಡಿಂಗ್ಗಳಿಗೆ ಆ್ಯಂಡ್ ಮಾನ್ಯುಮೆಂಟ್ಸ್ಗಳಿಗೆ ಆ್ಯಂಡ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ಗೆ ಅದು ಹಾರ್ಮ್ನೆಸ್ ಮಾಡುತ್ತೆ. ಇವಾಗ ಏನಾಗ್ಬೋದು ಅಂದ್ರೆ ಅದು ಮಳೆ ಸುರಿದು ಕರೋಸಿವ್ ಆಗಿರ್ಬೋದು ನೇಚರ್ ಜೊತೆಗೆ. ಆ್ಯಂಡ್ ಅದರಿಂದ ಏನು ನಮಗೆ ಗೊತ್ತಿರೋದು, ಕೆಲವೊಂದು ಆಸಿಡ್ಸು ನಮಗೆ ಚರ್ಮದ ಮೇಲೆ ಬಿದ್ದರೆ ಸ್ಕಿನ್ ಬರ್ನ್ ಆಗುತ್ತೆ ಅಂತ ನಾವು ಹೇಳಿದ್ವಿ. ಅದೇ ಥರ ಈ ಥರ ಎಲ್ಲ ಆಗ್ಬೋದು. ಸಮ್ ಬಿಲ್ಡಿಂಗ್ ಮೇಲೆ ಬೀಳೋದ್ರಿಂದ ಅದರಲ್ಲಿ ಹಾಳಾಗುವಂಥ damage, it will damage the buildings, monuments, historical monuments and plants and animals ನೆಲ್ಲ ಅದು ಹಾರ್ಮ್ ಮಾಡುತ್ತೆ. ಸೊ ನಿಮ್ಗೆ ಇವಾಗ ಆಸಿಡ್ ರೈನ್ ಬಗ್ಗೆ ಗೊತ್ತಾಯ್ತು. ಸೊ ಕಮಿಂಗ್ ಬ್ಯಾಕ್ ಟು ಆಸಿಡ್ಸ್ ಬೇಸ್, ಏನು ನಾವು ಇಂಡಿಕೇಟರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇಂಡಿಕೇಟರ್ಸ್ ಅಲ್ಲಿ ನಾವು 3 ತರ ಇಂಡಿಕೇಟರ್ನ ತಿಳ್ಕೊಂಡಿದ್ದೀವಿ. ಆ ನಂತರ so now great care should be taken while handling laboratory acids and bases because they are corrosive in nature, irritating and harmful to skin irritate ಮಾಡ್ತವೆ ಮತ್ತೆ ಹಾರ್ಮ್ ಆಗುತ್ತೆ ಸ್ಕಿನ್ಗೆ, and highly corrosive in nature. ಓಕೆನಾ? ಅವು ಕರೋಸಿವ್ ಆಗಿರುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ. and then ನೀವು ಈ ಇಂಡಿಕೇಟರ್ಸ್ನ ಮುಖಾಂತರ ಟೆಸ್ಟ್ ಮಾಡಬೇಕು. ಡೆಮಾನ್ಸ್ಟ್ರೇಟ್ ದ ಎಫೆಕ್ಟ್ ಆಫ್ 3 indicators ಆನ್ ಈಚ್ ಆಫ್ ದೀಸ್ ಸೊಲ್ಯೂಷನ್ಸ್ ಜೊತೆ ನೀವು ಈ ಟೆಸ್ಟ್ಗಳನ್ನ ಮಾಡಿ ಅದರ ಅಬ್ಸರ್ವೇಷನಲ್ಲಿ ರಿಸಲ್ಟ್ನೆಲ್ಲ ನೀವು ಬಾಕ್ಸ್ ಮಾಡಿ ನೋಟ್ ಮಾಡ್ಕೊಬೇಕು. ಟೀಚರ್ ಹೇಳಿದ್ದಾರೆ ಯಾವ್ಯಾವ ಡೈಲ್ಯೂಟ್ ಸೊಲ್ಯೂಷನ್ಸು ಲ್ಯಾಬೊರೇಟರಿಯಿಂದ ತೊಗೊಂಡ್ಬರ್ಬೇಕು. ಹೈಡ್ರೋಲಿಕ್
hydrochloric acid, sulfuric acid, nitric acid, acetic acid, lime water, ammonium hydroxide, ಸೋಡಿಯಂ ಹೈಡ್ರಾಕ್ಸೈಡ್ ಇದೆಲ್ಲ ಹೇಳಿ ಇದೆಲ್ಲ ನಿಮ್ಮ ಪಾಠದಲ್ಲಿ ಇದು ನಿಮ್ಮ ಲ್ಯಾಬೊರೇಟರಿಯಲ್ಲಿ ಇದ್ದರೆ ನೀವು ಇದರ ಟೆಸ್ಟ್ಗಳನ್ನೆಲ್ಲ ಮಾಡಿ ವಿಚ್ ಈಸ್ ಆಸಿಡ್ ವಿಚ್ ಈಸ್ ಬೇಸ್ ಅನ್ನೋದನ್ನ ನೀವು ಕಂಕ್ಲೂಡ್ ಮಾಡಬಹುದು. ಆ ನಂತರ ನೆಕ್ಸ್ಟ್ ಪಾರ್ಟ್ ನಾವೇನು ಹೋಗ್ತಾ ಇದ್ವಿ ಅದು ನ್ಯೂಟ್ರಲೈಸೇಷನ್. ನ್ಯೂಟ್ರಲೈಸೇಷನ್. ಸೊ ನ್ಯೂಟ್ರಲ್ ಅಂದ್ರೆ ಏನು? ನ್ಯೂಟ್ರಲ್ ಆಗಿದ್ದೀವಿ ನಾವು ಅಂತ ಹೇಳಿದ್ರೆ ಏನಾದ್ರು ಜಗಳ ಆದಾಗ ನಾವು ನ್ಯೂಟ್ರಲ್ ಆಗಿದ್ದೀವಿ ಅಂತೆಲ್ಲ ಹೇಳ್ತೀವಲ್ಲ, ಹಾಗೆ ನ್ಯೂಟ್ರಲ್ ಅಂದ್ರೆ ಏನು ಅಂದ್ರೆ ಆ ಕಡೆನೂ ಹೋಗ್ದೇನೆ ಈ ಕಡೆನೂ ಹೋಗ್ದೇನೆ ಇಬ್ರು ಕಡೆನೂ ನಿಂತ್ಕೊಳ್ಳೋದೆ ನ್ಯೂಟ್ರಲ್ ಆಗಿರೋದು ಅಂತ ಅರ್ಥ. ಸೊ ನ್ಯೂಟ್ರಲೈಸೇಷನ್ ಅಂದ್ರೆ ಏನು? ಈ ಆಸಿಡ್ ಬೇಸ್ ಬಗ್ಗೆ ಹೇಳುವಾಗ ನ್ಯೂಟ್ರಲೈಸೇಷನ್ ಬಗ್ಗೆ ಯಾಕೆ ಹೇಳ್ತಾ ಇದಾರೆ, ಏನಿದು ಅಂತ ಹೇಳಿದ್ರೆ, ಸೊ ನಮಗೆ ಗೊತ್ತಾಯ್ತು, we have learned that acid turns the blue litmus to red color. ಬ್ಲೂ ಲಿಟ್ಮಸ್ ಪೇಪರ್ನ ರೆಡ್ ಕಲರ್ ಆಗಿ ಆಸಿಡ್ ಟರ್ನ್ ಮಾಡುತ್ತೆ ಅಂಡ್ ಬೇಸಸ್ ರೆಡ್ ಲಿಟ್ಮಸ್ ಪೇಪರ್ನ ಬ್ಲೂ ಕಲರ್ಗೆ ಟರ್ನ್ ಮಾಡುತ್ತೆ. ಅಂಡ್ ಸೊ ಇವಾಗ ನೋಡೋಣ ವಾಟ್ ಹ್ಯಾಪನ್ಸ್ ವೆನ್ ಆಸಿಡ್ ಈಸ್ ಮಿಕ್ಸ್ಡ್ ವಿತ್ ಬೇಸ್. ಒಂದು ಆಸಿಡ್ ಮತ್ತೆ ಬೇಸ್ ಅನ್ನ ಮಿಕ್ಸ್ ಮಾಡಿದ್ರೆ ಏನಾಗತ್ತೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಯೂಸ್ ಅನ್ ಇಂಡಿಕೇಟರ್. ಇಲ್ಲಿವರೆಗೂ ಯೂಸ್ ಮಾಡಿಲ್ಲದೆ ಇರುವಂತ ಇಂಡಿಕೇಟರ್ನ ನಾವು ಯೂಸ್ ಮಾಡೋಣ. ಅದು ಯಾವ ಇಂಡಿಕೇಟರ್ ಅಂದ್ರೆ ಫಿನಾಪ್ಥಲಿನ್. ಫಿನಾಪ್ಥಲಿನ್ ಇಂಡಿಕೇಟರ್ ನ ಯೂಸ್ ಮಾಡಿಕೊಂಡು ನಾವು ಒಂದು ಟೆಸ್ಟ್ ಅನ್ನ ಮಾಡೋಣ. ಸೊ ಒಂದು ಆಕ್ಟಿವಿಟಿನ ಮಾಡೋಣ. ಇದು ಟೀಚರ್ ಇರುವಾಗಲೇ ಮಾಡಬೇಕಾಗಿರುವಂಥದ್ದು. ಸೊ ನಿಮ್ಮ ಇಂಡಿಕೇಟರ್ನ ಉಪಯೋಗಿಸ್ಕೊಂಡು ಈ ಆಕ್ಟಿವಿಟಿನ ನಾವು ಮಾಡಬೇಕು. ಸೊ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ 1/4 of the test tube will be filled with dilute hydrochloric acid. Dilute hydrochloric acid. ಅದಕ್ಕೆ ಸ್ವಲ್ಪ ಫಿನಾಪ್ಥಲಿನ್ ಇಂಡಿಕೇಟರ್ನ ಹಾಕೋಣ. ಅದನ್ನ ಹಾಕಿದ್ಮೇಲೆ ಒಂದು 2-3 ಡ್ರಾಪ್ಸ್ ಇಂಡಿಕೇಟರ್ನ ಹಾಕಿದ್ಮೇಲೆ ನಾವು ಶೇಕ್ ದ ಟೆಸ್ಟ್ ಟ್ಯೂಬ್ ಜೆಂಟ್ಲಿ. ಸ್ವಲ್ಪ ಶೇಕ್ ಮಾಡೋಣ. ಹೀಗೆ ಏನಾಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿದ್ರೆ ಇದು ಆಸಿಡ್ ಆಗಿರೋದ್ರಿಂದ ಅದು ಪಿಂಕ್ ಕಲರ್ ಆಗಿ ಟರ್ನ್ ಆಗುತ್ತೆ. ಸೊ ಪಿಂಕ್ ಕಲರ್ ಆಗಿ ಟರ್ನ್ ಆಗೋದನ್ನ ನಾವು ನೋಡಬಹುದು. ಸೊ ನೆಕ್ಸ್ಟ್ ಟು ಆಡ್ ಟು ದ ಅಸಿಟಿಕ್ ಸೊಲ್ಯೂಷನ್ ಎ ಡ್ರಾಪ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಇದು ಏನಾಗುತ್ತೆ, ಪಿಂಕ್ ಕಲರ್ ಆಗುತ್ತೆ. ಆ ಪಿಂಕ್ ಸೊಲ್ಯೂಷನ್ಗೆ ನಾವು ಬೇಸ್ ಯಾವ್ದು ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ನ ಆಡ್ ಮಾಡಿದ್ರೆ ಏನಾಗುತ್ತೆ, ಪಿಂಕ್ ಸೊಲ್ಯೂಷನ್ಗೆ ಸೋಡಿಯಂ ಹೈಡ್ರಾಕ್ಸೈಡ್ ನ ಆಡ್ ಮಾಡಿ ಸ್ವಲ್ಪ ಜಂಟಲ್ ಆಗಿ ಹೀಗೆ ಶೇಕ್ ಮಾಡಿದ್ರೆ ಅದ್ರಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಪಿಂಕ್ ಕಲರ್ ಡಿಸಪಿಯರ್ ಆಗುತ್ತೆ. ಪಿಂಕ್ ಕಲರ್ ವಿಲ್ ಡಿಸಪಿಯರ್. ಪಿಂಕ್ ಕಲರ್ ಡಿಸಪಿಯರ್ ಆಗಿ ಕಲರ್ಲೆಸ್ ಸೊಲ್ಯೂಷನ್ ನಿಮಗೆ ಕಾಣಿಸುತ್ತೆ. ಸೊ ಏನಾಗ್ತದೆ, ಏನು ಪಿಂಕ್ ಕಲರ್ ಯಾಕೆ ಡಿಸಪಿಯರ್ ಆಗ್ತದೆ, ಏನಾಗ್ತದೆ ಅಂದ್ರೆ, ಸೊ ಆಸಿಡ್ ಇದ್ದಿದ್ರಿಂದ ಪಿಂಕ್ ಕಲರ್ ಆಯ್ತು, ಬೇಸ್ ಹಾಕಿದ್ರಿಂದ ಆಸಿಡ್ ನ ಕ್ಯಾರೆಕ್ಟರ್ಸ್ ನ ಬೇಸು ಅಕ್ವೈರ್ ಡೆಸ್ಟ್ರಾಯ್ ಮಾಡಿ ಎರಡು ನ್ಯೂಟ್ರಲೈಸ್ ಆಯ್ತು. ಅದರಿಂದ ಅದನ್ನ ನ್ಯೂಟ್ರಲೈಸೇಷನ್ ಅಂತ ನಾವು ಅದನ್ನ ಕರಿತೀವಿ. ಸೊ ಇವಾಗ ನೀವು ಮತ್ತೆ ಇದಕ್ಕೆ ಏನಾದ್ರೂ ಮತ್ತೆ ನಾವು ಹೈಡ್ರೋಕ್ಲೋರಿಕ್ ಆಸಿಡ್ ನ ಹಾಕಿದ್ರೆ ಮತ್ತೆ ಪಿಂಕ್ ಕಲರ್ ಆಗುತ್ತೆ, ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ನ ಹಾಕಿದ್ರೆ ಮತ್ತೆ ಪಿಂಕ್ ಕಲರ್ ಡಿಸಪಿಯರ್
ಆಗತ್ತೆ. ಸೊ ನೀವು ಇದನ್ನ ಮಾಡಿ ಅಬ್ಸರ್ವ್ ಮಾಡ್ಬೋದು. ಸೊ ಈಗ the solution again becomes colorless if we add the sodium hydroxide. ಇವಾಗ ನಾವು ಅದಕ್ಕೆ ಏನು ಮಾಡಬೇಕು ಅಂದರೆ, so again add 1 drop of sodium hydroxide solution. Any change in color, ಏನಾಗುತ್ತೆ, ಚೇಂಜ್ ಏನಾಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡಿದ್ರೆ ಅದು ಮತ್ತೆ ಕಲರ್ ಆಗುತ್ತೆ, ಮತ್ತೆ ಕಲರ್ಲೆಸ್ ಆಗ್ತಾ ಹೋಗುತ್ತೆ. ಸೊ ಈ ಆಕ್ಟಿವಿಟಿ ಏನು ನಮಗೆ ಎವಿಡೆನ್ಸ್ ಕೊಡ್ತಿದೆ ಅಂದರೆ, ಇಟ್ ಈಸ್ ಎವಿಡೆಂಟ್ ದಟ್ when a solution is basic, phenolphthalein gives a pink color. On the other hand, when the solution is acidic, it remains colorless. ಅದು acidic ಆಗಿದ್ದಾಗ ಅದು ಕಲರ್ಲೆಸ್ ಆಗಿರುತ್ತೆ, ಬೇಸ್ ನ ಆಡ್ ಮಾಡಿದಾಗ ಅದು ಪಿಂಕ್ ಕಲರ್ ಆಗುತ್ತೆ. So sorry, I might return the wrong thing. Dilute hydrochloric acid, phenolphthalein ಆಡ್ ಮಾಡಿ ನಾವೊಂದು ಸೊಲ್ಯೂಷನ್ ನ ಮಾಡ್ಕೋಬೇಕು. ಆ ಸೊಲ್ಯೂಷನ್ ಮಾಡಿದಾಗ ಸೊಲ್ಯೂಷನ್ಗೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ ಪಿಂಕ್ ಕಲರ್ ಆಗುತ್ತೆ. ಅಂಡ್ ಮತ್ತೆ ಆ ಪಿಂಕ್ ಕಲರ್ಗೆ ನಾವು ಪಿಂಕ್ ಕಲರ್ ಸೊಲ್ಯೂಷನ್ಗೆ ಹೈಡ್ರೋಕ್ಲೋರಿಕ್ ಆಸಿಡ್ ನ ಹಾಕಿದಾಗ ಆ ಪಿಂಕ್ ಕಲರ್ ಡಿಸಪಿಯರ್ ಆಗುತ್ತೆ. ಓಕೆ 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 ಏನಾಗುತ್ತೆ ಅಂತ ಅಂದ್ರೆ, ಫಸ್ಟ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ನ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ತಗೊಂಡು ಅದಕ್ಕೆ ಫಿನಾಲ್ಫ್ಥಲೇನ್ ಇಂಡಿಕೇಟರ್ ನ ಹಾಕಿ ಶೇಕ್ ಮಾಡಿ ಆ ಸೊಲ್ಯೂಷನ್ ನಲ್ಲಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ನ ಹಾಕಿದ್ರೆ ಪಿಂಕ್ ಕಲರ್ ಆಗುತ್ತೆ. ಆ ಪಿಂಕ್ ಕಲರ್ಗೆ ನಾವು ಪಿಂಕ್ ಕಲರ್ ಸೊಲ್ಯೂಷನ್ಗೆ ಮತ್ತೆ ನಾವು ಆ ಪಿಂಕ್ ಕಲರ್ ಸೊಲ್ಯೂಷನ್ಗೆ ಹೈಡ್ರೋಕ್ಲೋರಿಕ್ ಆಸಿಡ್ ನ ಹಾಕೋದ್ರಿಂದ ಪಿಂಕ್ ಕಲರ್ ವಿಲ್ ಡಿಸಪಿಯರ್. ಪಿಂಕ್ ಕಲರ್ ಡಿಸಪಿಯರ್ ಆಗುತ್ತೆ. ಸೊ ಇದು ನಾವು ಮತ್ತೆ ಅದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ ಮತ್ತೆ ಪಿಂಕ್ ಕಲರ್ ಬರುತ್ತೆ, ಮತ್ತೆ ಅದಕ್ಕೆ ಹೈಡ್ರೋಕ್ಲೋರಿಕ್ ಆಸಿಡ್ ಹಾಕಿದ್ರೆ ಮತ್ತೆ ಅದು ಕಲರ್ಲೆಸ್ ಆಗ್ತಾ ಹೋಗುತ್ತೆ. ಸೊ ನಾವು ಹಾಕಿದಷ್ಟು ಅದು ಟರ್ನ್ ಆಗ್ತಾ ಹೋಗುತ್ತೆ, ಅದರ ಕಲರ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಅಂಡ್ ದೆನ್ ಇದರಿಂದ ನಮಗೆ ಏನ್ ಗೊತ್ತಾಗುತ್ತೆ ಅಂತ ಅಂದ್ರೆ, evidence the solution is basic, phenolphthalein gives a pink color. ಸೊ ನಾವು ಸೊಲ್ಯೂಷನ್ ಗೆ ಬೇಸ್ ನ ಹಾಕಿದ್ರೆ ಪಿಂಕ್ ಕಲರ್ ಆಗುತ್ತೆ, ಆಸಿಡ್ ನ ಹಾಕಿದ್ರೆ ಪಿಂಕ್ ಕಲರ್ ಡಿಸಪಿಯರ್ ಆಗ್ತಾ ಹೋಗುತ್ತೆ. ಓಕೆನಾ? when an acidic solution is mixed with a basic solution, both the solution neutralize the effect of each other. When both of them, when acidic basic solutions are mixed, when acidic and basic solution is mixed, both the solution neutralize the effect of each other. This is the process known as neutralization. ಯಾವಾಗ ನಾವು ಅಸಿಡಿಕ್ ಸೊಲ್ಯೂಷನ್ ನ ಮತ್ತು ಬೇಸಿಕ್ ಸೊಲ್ಯೂಷನ್ ನ ಮಿಕ್ಸ್ ಮಾಡ್ತೀವೋ ಆವಾಗ ಎರಡೂ ಸೊಲ್ಯೂಷನ್ಸ್ ಅದರ ಎಫೆಕ್ಟ್ಗಳನ್ನ ನ್ಯೂಟ್ರಲೈಸ್ ಮಾಡ್ಕೊಳ್ತವೆ. ಸೊ ನ್ಯೂಟ್ರಲೈಸ್ ಮಾಡ್ಕೊಳ್ಳೋದನ್ನ ನಾವು ನ್ಯೂಟ್ರಲೈಸೇಷನ್ ಅಂತ ಕರಿತೀವಿ. And when an acid solution and a base solution are mixed in a suitable amounts, both the acidic nature of the acid and the basic nature of the base will get neutralized. Nature of the acidic nature and basic nature will be destroyed, and the resulting solution neither acidic nor basic
So resulting solution is nor basic, neither basic nor acidic. Okay na? ಇವಾಗ ಟಚ್ ದ ಟೆಸ್ಟ್ ಟ್ಯೂಬ್ ಇಮಿಡಿಯೇಟ್ಲಿ. ಯಾವಾಗ ನಾವು ಆ್ಯಸಿಡ್ನ ಬೇಸ್ನ ಮಿಕ್ಸ್ ಮಾಡಿರ್ತೀವೋ ಆಗ ನಾವು ಇಮಿಡಿಯೇಟ್ ಆಗಿ ನಾವು ಟೆಸ್ಟ್ ಟ್ಯೂಬ್ನ ಮುಟ್ಟಿದಾಗ ಅದು ಬಿಸಿಯಾಗಿರುತ್ತೆ, ಅದು ಬಿಸಿ ಬಂದಿರುತ್ತೆ. ಯಾಕೆ ಬಿಸಿ ಬಂದಿರುತ್ತೆ ಅಂತ ಅಂದರೆ, ಯಾಕೆ ಅಂದರೆ ಆಗ ಹೀಟು ರಿಲೀಸ್ ಆಗುತ್ತೆ. ಆ್ಯಸಿಡ್ ಆ್ಯಂಡ್ ಬೇಸ್ ಮಿಕ್ಸ್ ಆದಾಗ ಹೀಟ್ ರಿಲೀಸ್ ಆಗುತ್ತೆ. ಆ ಹೀಟ್ನ ಕಾರಣದಿಂದ, ಹೀಟ್ ಅವಾಲ್ವ್ ಆಗಿರೋದ್ರಿಂದ ಟೆಂಪ್ರೇಚರ್ ಜಾಸ್ತಿ ಆಗಿರುತ್ತೆ. ಆ್ಯಂಡ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆದಾಗ ಒಂದು ಹೊಸ ವಸ್ತು ಫಾರ್ಮ್ ಆಗುತ್ತೆ. ಎ ನ್ಯೂ ಸಬ್ಸ್ಟೆನ್ಸ್ ವಿಲ್ ಬಿ ಫಾರ್ಮ್ಡ್ ರಿಸಲ್ಟಿಂಗ್ ದ ನ್ಯೂಟ್ರಲೈಸೇಷನ್. ಅದು ಏನು ಅಂದರೆ ಸಾಲ್ಟ್ ಅನ್ನೋದು ಫಾರ್ಮ್ ಆಗುತ್ತೆ. ಸಾಲ್ಟ್ ಮೇ ಬಿ ಅಸಿಡಿಕ್, ಮೇ ಬಿ ಅಸಿಡಿಕ್ ಆರ್ ಬೇಸಿಕ್, ಆರ್ ಮೇ ಬಿ ಅದು ನ್ಯೂಟ್ರಲೈಸ್ಡ್ ಸಬ್ಸ್ಟೆನ್ಸ್ ಕೂಡ ಆಗಿರಬಹುದು. And neutralization can be defined as the reaction between an acid and base, an acid and base is known as neutralization. So ಆನಂತರ ಸಾಲ್ಟ್, ವಾಟರ್ and heat are produced ಅಂತ ಹೇಳ್ಬೋದು, ಅಥವಾ salt and water are produced with the evolution of heat. ಈ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆಸಿಡ್ ಟು ಬೇಸ್ ಮಧ್ಯೆ ನಡೆಯುವಂತ ರಿಯಾಕ್ಷನ್ನೇ ನ್ಯೂಟ್ರಲೈಸೇಷನ್. ಅಂಡ್ ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ನಡೆದಾಗ ಅಲ್ಲಿ ನಮಗೆ ಒಂದು ಹೊಸ ಸಬ್ಸ್ಟೆನ್ಸ್ ಹುಟ್ಕೊಳ್ಳುತ್ತೆ. ಅದು ಏನು ಅಂದ್ರೆ ಸಾಲ್ಟ್ ಮತ್ತೆ ವಾಟರ್ ಅಂಡ್ ಆಲ್ಸೋ ಆಗ ಹೀಟು ಎವಾಲ್ವ್ ಆಗುತ್ತೆ. ಓಕೆನಾ? ನಮ್ಗೆ ಇವಾಗ ಇದು ಗೊತ್ತಾಯ್ತು. ನಾವು ಒಂದು ರಿಯಾಕ್ಷನ್ ಟೈಪ್ ಅಲ್ಲಿ ಇದನ್ನ ನೋಡೋಣ. ಆಸಿಡ್ ಪ್ಲಸ್ ಬೇಸ್ ಗಿವ್ಸ್ ಅಸ್ ಸಾಲ್ಟ್ ಅಂಡ್ ವಾಟರ್ ಅಂಡ್ ಹೀಟ್, ಎವಾಲ್ವ್ಡ್ ಹೀಟ್. ಓಕೆನಾ? ಅಂಡ್ ನಾವು ಒಂದು ಎಕ್ಸಾಂಪಲ್ ಅಲ್ಲಿ ತಗೊಂಡು ಇದನ್ನು ನೋಡೋದಾದ್ರೆ, ಹೈಡ್ರೋಕ್ಲೋರಿಕ್ ಆಸಿಡ್ ಒಂದು ಎಕ್ಸಾಂಪಲ್. ಹೈಡ್ರೋಕ್ಲೋರಿಕ್ ಆಸಿಡ್ ನ HCl ಅಂತ ನಾವು ಹೇಳ್ತೀವಿ. ಸೊ ಈ ನೇಮಿಂಗ್ ನಾವು ಮುಂದೆ ನೋಡ್ಕೊಳ್ಳೋಣ. ಈಗ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್, NaOH ಅಂತ ಹೇಳ್ತೀವಿ. ಅದನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಇಂದ ಒಂದು ರಿಯಾಕ್ಷನ್ ಆಗಿ ನ್ಯೂಟ್ರಲೈಸೇಷನ್ ಆಗಿ ಏನ್ ಫಾರ್ಮ್ ಆಗುತ್ತೆ ಅಂದ್ರೆ ಸೋಡಿಯಂ ಕ್ಲೋರೈಡ್, NaCl ಫಾರ್ಮ್ ಆಗುತ್ತೆ. ಇಟ್ ಈಸ್ ಅ ಸಾಲ್ಟ್ ಅಂಡ್ ಇಟ್ ಈಸ್ ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್, H2O ಅಂತ ಹೇಳ್ತೀವಿ ವಾಟರ್ಗೆ. ಅಂಡ್ ಇದು ರಿಲೀಸ್ ಆಗುತ್ತೆ. ಸೊ ಇಟ್ ಈಸ್ ಅನ್ ಆಸಿಡ್, ಇದು ಬೇಸ್, ಇದು ಆಸಿಡ್, ಇದು ಬೇಸ್ ರಿಯಾಕ್ಟ್ ಆಗಿ ಸಾಲ್ಟ್ ಫಾರ್ಮ್ ಆಯಿತು. ಅದೇ ಸೋಡಿಯಂ ಕ್ಲೋರೈಡ್ ಜೊತೆಲಿ ವಾಟರ್ ಫಾರ್ಮ್ ಆಯಿತು. ಅಂಡ್ ಇಲ್ಲಿ ಹೀಟ್ ಕೂಡ ಎವಾಲ್ವ್ ಆಯಿತು. ಇದನ್ನ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ನಾವು ಹೇಳ್ತೀವಿ. ಅಂಡ್ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀವಿ. ಸೊ ನ್ಯೂಟ್ರಲೈಸೇಷನ್ ಈ ಥರ ಆಗುತ್ತೆ. ಅಂಡ್ ನಂತರ ನಾವು ಬೂಜೋ ಒಂದು ಏನೋ ಮಾಡಿದ್ದಾರೆ. ಬೂಜೋ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆಡೆಡ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್
ಮತ್ತು ಲೈಮ್ ವಾಟರ್ನ ಮಿಕ್ಸ್ ಮಾಡಿದ್ದಾರೆ. ಸೊ ಲೈಮ್ ವಾಟರ್ ಅಂತ ಬಂದು ಬೇಸ್ ಅಂಡ್ ಸಲ್ಫ್ಯೂರಿಕ್ ಸೋಡಿಯಂ sulfuric acid is an acid, ಅದು acid, and lime water is a base. Acid base ರಿಯಾಕ್ಷನ್ ಆಗಿ ಏನಾಗುತ್ತೆ ಅಂತ ಕೇಳಿದ್ದಾರೆ. ಅದರಿಂದ ರಿಯಾಕ್ಷನ್ ಆಗಿ ನ್ಯೂಟ್ರಲೈಸೇಷನ್ ಆಗುತ್ತೆ, ಸಾಲ್ಟ್ ಮತ್ತೆ ವಾಟರ್ ಪ್ರೊಡ್ಯೂಸ್ ಆಗುತ್ತೆ. ಅದರಲ್ಲಿ ಏನು ಪ್ರೊಡ್ಯೂಸ್ ಹೀಟು ಎವಾಲ್ವ್ ಆಗುತ್ತೆ, ಅದು ಆಸಿಡ್ ಬೇಸ್. ಜಸ್ಟ್ ಲೈಕ್ this reaction it will happens, heat ಆಗುತ್ತಾ ಆಗಲ್ವಾ ಅಂತ ಕೇಳಿದರೆ when the reaction mixture become hot or cool ಅಂತ ಕೇಳಿದರೆ ಅದು ಬಿಸಿ ಆಗುತ್ತೆ. ಓಕೆನಾ? ಅಂಡ್ ನಂತರ ನಾವು ಯುಟಿಲೈಸೇಷನ್ ಇನ್ ಎವ್ರಿಡೇ ಲೈಫ್ ಅನ್ನೋದನ್ನ ನೋಡೋಣ. ಇಂಡೈಜೆಷನ್. ನಾವು ಇಂಡೈಜೆಷನ್ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡಿದ್ವಿ. ಸೊ ನ್ಯೂಟ್ರಿಷನ್ ಇನ್ ಅನಿಮಲ್ಸ್ ಅನ್ನೋ ಪಾಠದಲ್ಲಿ ನಾವು ಡೈಜೆಷನ್ ಬಗ್ಗೆ ಕ್ಲಿಯರ್ ಆಗಿ ಓದಿದ್ವಿ. ಇನ್ನು ನಮಗೆ ಏನಾದರೂ ಫುಡ್ನ ಚೆನ್ನಾಗಿ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂತ ಅಂದರೆ ಇಂಡೈಜೆಷನ್ ಆಗತ್ತೆ ಅನ್ನೋದು ನಮಗೆ ಗೊತ್ತಿದೆ. ಸೊ ನಮ್ಮ ಸ್ಟಮಕ್ಕಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ. ಓಕೆನಾ? ನಮ್ಮ ಸ್ಟಮಕ್ಕಲ್ಲಿ HCl ಆಸಿಡ್ ಇದೆ, ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ. ಆ ಆಸಿಡ್ಡು ಫುಡ್ನ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ, ನಮ್ಮ ಫುಡ್ನ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ, ಅದರ ಒಳಗಡೆ ಫುಡ್ನ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ನಾವು ನ್ಯೂಟ್ರಿಷನ್ ಇನ್ ಅನಿಮಲ್ಸ್ ಅನ್ನೋ ಪಾಠದಲ್ಲಿ ಓದಿದ್ವಿ. ಬಟ್ ಟೂ ಮಚ್ ಆಫ್ ಆಸಿಡ್ ಇನ್ ದ ಸ್ಟಮಕ್ ಕಾಸಸ್ ದ ಇಂಡೈಜೆಷನ್. ತುಂಬ ಆಸಿಡ್ ಇದ್ದರೆ ಅದು ಇಂಡೈಜೆಷನ್ ಆಗಲಿಕ್ಕೆ ಕಾರಣ ಆಗುತ್ತೆ. ಆ್ಯಂಡ್ ಇಂಡೈಜೆಷನ್ ಇಂದ ಹೊಟ್ಟೆ ನೋವು ಸಹ ಬರಬಹುದು. ಸೊ ಈಗ ನಾವು ಇಂಡೈಜೆಷನ್ನ ಕಂಟ್ರೋಲಿಗೆ ಏನು ಮಾಡಬೇಕು ಅಂದರೆ, ವಿ ಟೇಕ್ ಅನ್ ಆ್ಯಂಟಾಸಿಡ್ ಸಚ್ ಆಸ್ ಮಿಲ್ಕ್ ಆಫ್ ಮೆಗ್ನೀಷಿಯಾ. ಮಿಲ್ಕ್ ಆಫ್ ಮೆಗ್ನೀಷಿಯಾ ಅದರಲ್ಲಿ ಏನಿರುತ್ತೆ, ಇಟ್ ಈಸ್ ದ ಬೇಸ್ ಅಲ್ವಾ. ಮಿಲ್ಕ್ ಆಫ್ ಮೆಗ್ನೀಷಿಯಾ ಬಂದ್ಬಿಟ್ಟು ಬೇಸ್. ನಾವು ನೋಡಿದ್ವಿ ಅದು ಯಾವ್ದ್ರಲ್ಲಿರುತ್ತೆ, ಇರುತ್ತೆ ಅದರಲ್ಲಿ. ಇಟ್ ಕಂಟೇನ್ಸ್ ಮೆಗ್ನೀಷಿಯಂ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇರುತ್ತೆ. ಆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ is a base when it is mixed with the hydrochloric acid which is present in our stomach. ನಮ್ಮ ಹೊಟ್ಟೆಯಲ್ಲಿರುವಂಥ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಈ ಮಿಲ್ಕ್ ಆಫ್ ಮೆಗ್ನೀಷಿಯಂ ಮಿಕ್ಸ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನ್ಯೂಟ್ರಲೈಸೇಷನ್ ಆಗತ್ತೆ. ನ್ಯೂಟ್ರಲೈಸೇಷನ್ ಆಗಿ ಎಕ್ಸೆಸ್ ಆಸಿಡ್ ಬಂದು ನ್ಯೂಟ್ರಲ್ ಆಗತ್ತೆ. ಆವಾಗ ನಮಗೆ ವಿಲ್ ಗೆಟ್ ದ ರಿಲೀವ್ ಫ್ರಮ್ ಇಂಡೈಜೆಷನ್ ಪೇನ್. ಇಂಡೈಜೆಷನ್ ಪೇನ್ ಇಂದ ನಮಗೆ ರಿಲೀವ್ ಸಿಗತ್ತೆ. ಹಾಗೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಬೇಸ್ನ ನಾವು ಆಸಿಡ್ ಜೊತೆ ಅಂದರೆ ನಮ್ಮ ಹೊಟ್ಟೆ ಒಳಗಿರುವಂಥ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಹೋಗಿ ನ್ಯೂಟ್ರಲೈಸ್ ಆಗಿ ನಮಗೆ ರಿಲೀವ್ ಸಿಗತ್ತೆ. ಓಕೆನಾ? ನಂತರ ಆಂಟಿಬಯೋಟಿಕ್. ನಾನು ಆಗಲೇ ನಿಮಗೆ ಹೇಳಿದ್ದೆ, ಇರುವೆಗಳಿಗೆ ಹಲ್ಲಿಲ್ಲ, ಅವು ಕಚ್ಚೋದಿಲ್ಲ, ಅವಕ್ಕೆ ಸ್ಟಿಂಗ್ ಇರುತ್ತೆ. ಅವು ಫಾರ್ಮಿಕ್ ಆಸಿಡ್ನ ನಮ್ಮ ದೇಹದ ಮೇಲೆ ಬೀಳುತ್ತೆ. ಆ ಫಾರ್ಮಿಕ್ ಆಸಿಡಿಂದ ನಮಗೆ ಸ್ಕಿನ್ನು ಇರಿಟೇಟ್ ಆಗುತ್ತೆ, ಉರಿ ಆಗುತ್ತೆ, ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ, ಆ್ಯಂಡ್ ಲೈಕ್ ಗಂಧೆಗಳೆಲ್ಲ ಬರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ. ಅದು ಏನು ಮಾಡುತ್ತೆ ಅಂದರೆ ಫಾರ್ಮಿಕ್ ಆಸಿಡ್ನ ರಿಲೀಸ್ ಮಾಡುತ್ತೆ. ಫಾರ್ಮಿಕ್ ಆಸಿಡ್ ನಮಗೆ ಗೊತ್ತು, ನೇಮ್ ಇಸ್ ಸೇಯಿಂಗ್ ದಟ್ ಇಟ್ ಈಸ್ ಅನ್ ಆಸಿಡ್ ಅಂತ. ಸೊ ಆಸಿಡ್ ಏನಾಗುತ್ತೆ, ಮಾಯ್ಸ್ಟ್ ಬೇಕಿಂಗ್ ಸೋಡಾನ ನಾವು ಇರುವೆ ಕಚ್ಚಿರುವಂಥ ಜಾಗದಲ್ಲಿ ಹೀಗೆ ಉಜ್ಜೋದ್ರಿಂದ ಅಲ್ಲಿ ರಿಯಾಕ್ಷನ್ನು ನ್ಯೂಟ್ರಲೈಸ್ ಆಗಿ ನಮಗೆ ಏನು ಉರಿ ಆಗ್ತಾ ಇರುತ್ತೆ ಅದು ಕಂಟ್ರೋಲ್ ಆಗುತ್ತೆ. ಫಾರ್ಮಿಕ್ ಆಸಿಡ್ ಅದು ಇರುವೆ ನಮ್ಮ ದೇಹದ ಮೇಲೆ ಬಿದ್ದಿರುತ್ತೆ. ನಾವು ಅದಕ್ಕೆ ಬೇಕಿಂಗ್ ಸೋಡಾ ಹಾಕೋದ್ರಿಂದ, ಬೇಕಿಂಗ್ ಸೋಡಾ ಅಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೊ ಈ ಸೋಡಿಯಂ
ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ನಾವು ಹಾಕೋದ್ರಿಂದ ನ್ಯೂಟ್ರಲೈಸ್ ಆಗಿ ನಮಗೆ ಬರ್ನಿಂಗ್ ಸೆನ್ಸೇಷನ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಈಗ ಇರ್ಬೇಕು ಹಚ್ಚಿದ್ರೆ ಏನ್ ಮಾಡ್ಬೇಕು, ಸ್ವಲ್ಪ ಡ್ರೈ ಬೇಕಿಂಗ್ ಸೋಡಾನ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ. ಸ್ವಲ್ಪ ಅದನ್ನ ವಾಟರ್ ಜೊತೆ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಹಾಕಿದ್ರೆ, ಅಥವಾ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೊಂಡು ಅದ್ರ ಮೇಲೆ ಒಂದು 2 ಹನಿ ಡ್ರಾಪ್ ಹಾಕಿ, ಒಂದು 2 ಹನಿ ಡ್ರಾಪ್ ಆಫ್ ವಾಟರ್ ಹಾಕಿ ಹಿಂಗೆ ರಬ್ ಮಾಡಿದ್ರೆ ಅದು ಕೆಲಸ ಮಾಡಿ ಫಾರ್ಮಿಕ್ ಆಸಿಡ್ ಜೊತೆ ಮಿಕ್ಸ್ ಆಗಿ ಅದು ನ್ಯೂಟ್ರಲೈಸ್ ಮಾಡಿ ನಮಗೆ ಬರ್ನಿಂಗ್ ಸೆನ್ಸೇಷನ್ ನ ರಿಲೀವ್ ಮಾಡುತ್ತೆ. ಅಥವಾ ಬೇಕಿಂಗ್ ಸೋಡಾನೇ ಅಲ್ಲದೆ ನಾವು ಕ್ಯಾಲಮೈನ್ ಸೊಲ್ಯೂಷನ್ ನ ಕೂಡ ಹಾಕೊಂಡ್ರು ಸಹ ಅದರ ಬರ್ನಿಂಗ್ ನಮಗೆ ಕಡಿಮೆ ಆಗುತ್ತೆ. ಕ್ಯಾಲಮೈನ್ ಸೊಲ್ಯೂಷನ್ ಅಲ್ಲಿ ನಮಗೆ ಜಿಂಕ್ ಕಾರ್ಬೋನೇಟ್ ಇರುತ್ತೆ. ಜಿಂಕ್ ಕಾರ್ಬೋನೇಟ್ ಇಸ್ ಆಲ್ಸೋ ಎ ಬೇಸ್. ಜಿಂಕ್ ಕಾರ್ಬೋನೇಟ್ ಜಿಂಕ್ ಕಾರ್ಬೋನೇಟ್ ಇಸ್ ಅ ಬೇಸ್. ನಾವು ಯಾವಾಗ ಅದನ್ನ ಹಾಕಿ ರಬ್ ಮಾಡ್ತೀವೋ ಆವಾಗ ನ್ಯೂಟ್ರಲೈಸ್ ಆಗಿ ನಮಗೆ ಬರ್ನಿಂಗ್ ಸೆನ್ಸೇಷನ್ ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಸಾಯಿಲ್ ಟ್ರೀಟ್ಮೆಂಟ್. ಸಾಯಿಲ್ ಟ್ರೀಟ್ಮೆಂಟ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ನಾವು ತುಂಬಾ ಕೆಮಿಕಲ್ ಫರ್ಟಿಲೈಸರ್ಸ್ ನ ಎಕ್ಸೆಸಿವ್ ಆಗಿ ಯೂಸ್ ಮಾಡ್ತಾ ಇದ್ರೆ, ಎಕ್ಸೆಸಿವ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ವಿಲ್ ಮೇಕ್ ದ ಸಾಯಿಲ್ acidic. ಸಾಯಿಲ್ ನ ಅಸಿಡಿಕ್ ಆಗಿ ಮಾಡಿಬಿಡುತ್ತೆ. ಸೊ ಜಾಸ್ತಿ ಆಸಿಡ್ ಥಿಂಗ್ಸ್ ನ ಹಾಕಿ ಸಾಯಿಲ್ ಅಸಿಡಿಕ್ ಆಗಿಬಿಟ್ಟಿರುತ್ತೆ. ಅಸಿಡಿಕ್ ಆಗಿರುವಂತ ಸಾಯಿಲ್ ಅಲ್ಲಿ ಪ್ಲಾಂಟ್ಗಳು ಚೆನ್ನಾಗಿ ಬೆಳೆಯೋದಿಲ್ಲ. ಸೊ ಪ್ಲಾಂಟ್ ಬೆಳೆಯೋದಕ್ಕೆ ಜಾಸ್ತಿ ಅಸಿಡಿಕ್ ನೇಚರ್ ಇರಬಾರ್ದು, ಜಾಸ್ತಿ ಬೇಸಿಕ್ ನೇಚರ್ ಇರಬಾರ್ದು, ಅದು ಚೆನ್ನಾಗಿ ಬೆಳೆಯೋದಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಬಹುದು ಅಂತ ಅಂದ್ರೆ, ತುಂಬಾ ಅಸಿಡಿಕ್ ಆಗಿರುತ್ತಲ್ಲ ಅದಕ್ಕೆ ಕ್ವಿಕ್ ಲೈಮ್ ಅಥವಾ ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ and slaked lime ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ವಿಕ್ ಲೈಮ್ ಅಥವಾ ಸ್ಲೇಕ್ಡ್ ಲೈಮ್ ನ ಹಾಕೋದ್ರಿಂದ ಅಲ್ಲಿ ಸಾಯಿಲ್ ಜೊತೆ ಇದು ಆಸಿಡ್ ಜೊತೆ ಕೆಮಿಕಲ್ ಫರ್ಟಿಲೈಸರ್ಸ್ ಇಂದ ಅದು ಅಸಿಡಿಕ್ ಆಗಿರುತ್ತೆ. ನಾವು ಕ್ವಿಕ್ ಲೈಮ್ ನ ಸ್ಲೇಕ್ಡ್ ಲೈಮ್ ನ ಅದಕ್ಕೆ ಹಾಕೋದ್ರಿಂದ ನ್ಯೂಟ್ರಲೈಸ್ ಆಗಿ ಅದು ಇವೆರಡು ಬೇಸ್, ಈ ಬೇಸ್ ನ ಹಾಕೋದ್ರಿಂದ ನ್ಯೂಟ್ರಲೈಸ್ ಆಗಿ ಅಲ್ಲಿ ಸಾಯಿಲ್ ನ್ಯೂಟ್ರಲ್ ಆಗತ್ತೆ, ಆಗ ಚೆನ್ನಾಗಿ ಬೆಳೆಯುತ್ತೆ. ಇವಾಗ ಆಸಿಡಿಕ್ ಆಗಿದ್ದಕ್ಕೆ ನಾವು ಇದನ್ನ ಬೇಸ್ ಆಡ್ ಮಾಡ್ತೀವಿ. ಇಫ್ ಸಾಯಿಲ್ ಬೇಸಿಕ್ ಆಗ್ಬಿಟ್ಟಿದ್ರೆ, ಜಾಸ್ತಿ ಫರ್ಟಿಲೈಸರ್ಸ್ ಇಂದ ಅದು ಬೇಸಿಕ್ ಆಗ್ಬಿಟ್ಟಿದ್ರೆ, ನಾವು ಇದಕ್ಕೆ ಆರ್ಗ್ಯಾನಿಕ್ ಮ್ಯಾಟರ್ ನ ಹಾಕ್ಬೇಕು. ಆರ್ಗ್ಯಾನಿಕ್ ಮ್ಯಾಟರ್ ಇಂದ ಮಾಡಿರುವಂತ ಕಾಂಪೋಸ್ಟ್. ನಾವು ಕಾಂಪೋಸ್ಟ್ ಅಂದ್ರೆ ಏನು ಅಂತೆಲ್ಲ 6ನೇ ತರಗತಿಲಿ ತಿಳ್ಕೊಂಡಿದೀವಿ. ಸೊ ಆ ಮೆನ್ಯೂರ್ ಏನು ಲೀವ್ಸ್ ಎಲ್ಲ ರಾಟ್, ಕಿಚನ್ ವೇಸ್ಟ್ ಎಲ್ಲ ರಾಟ್ ಆಗ್ಬಿಟ್ಟು ಅದು ಕಾಂಪೋಸ್ಟ್ ಆಗಿ ರೆಡಿ ಆಗಿರುತ್ತಲ್ಲ, ಅದನ್ನ ನಾವು ಬೇಸಿಕ್ ಸಾಯಿಲ್ಗೆ ಹಾಕಿದ್ರೆ ಇದು ಆಸಿಡ್ಸ್ ನ ರಿಲೀಸ್ ಮಾಡುತ್ತೆ. ಆಸಿಡ್ಸ್ ನ ರಿಲೀಸ್ ಮಾಡಿ ಆಗ ಮತ್ತೆ ಸಾಯಿಲ್ ನ್ಯೂಟ್ರಲೈಸ್ ಆಗುತ್ತೆ. ಸಾಯಿಲ್ ನ್ಯೂಟ್ರಲೈಸ್ ಆಗಿ ಪ್ಲಾಂಟ್ ಚೆನ್ನಾಗಿ ಗ್ರೋತ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಫ್ಯಾಕ್ಟರಿ ವೇಸ್ಟಸ್ ಬಗ್ಗೆ ನೋಡೋದಾದ್ರೆ, ಫ್ಯಾಕ್ಟರಿ ವೇಸ್ಟ್ ಏನಿರುತ್ತೆ ಅದನ್ನ ನೀರಿಗೆ ಹಾಗೆ ಬಿಟ್ಬಿಟ್ರೆ, ಅದರಲ್ಲಿ ಆಸಿಡ್ ಜಾಸ್ತಿ ಇದ್ದು ಅದು ಅಸಿಡಿಕ್ ಆಗಿದ್ರೆ ಅಥವಾ ಬೇಸಿಕ್ ಆಗಿದ್ರೆ ಅದನ್ನ ನೀರಿನಲ್ಲಿ ಹಾಗೆ ಬಿಟ್ರೆ ಅಕ್ವಾಟಿಕ್ ಅನಿಮಲ್ಸ್ ಏನಿರುತ್ತೆ, ಪ್ಲಾಂಟ್ಸ್ ಇರ್ಬೋದು, ಮತ್ತೊಂದು ಏನಿರ್ಬೋದು, ಅದು ಸತ್ತೋಗ್ಬಿಡುತ್ತೆ. ಆಸಿಡ್ ಅಲ್ಲಿ ಯಾವುದೇ ಪ್ರಾಣಿಗಳು ಬದುಕೋಕ್ಕಾಗೋದಿಲ್ಲ ಅಲ್ವಾ. ನೀರಲ್ಲಿ ಹಾಕ್ಬಿಟ್ರೆ ಅಕ್ವಾಟಿಕ್ ಅನಿಮಲ್ಸ್, ಫಿಶ್ ಅನ್ಕೊಳ್ರಿ, ಫಿಶ್ ಅದೇನಾದ್ರೂ ಆಸಿಡಿಕ್ ಫ್ಯಾಕ್ಟರಿ ವೇಸ್ಟ್ ನ ನೀರಿಗೆ ಬಿಟ್ರೆ ಅದರಲ್ಲಿರುವಂತ ಮೀನು ಸತ್ತೋಗ್ಬಿಡುತ್ತೆ.
ಸೊ ಅದಕ್ಕೆ ಫ್ಯಾಕ್ಟ್ರಿ ವೇಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಫ್ಯಾಕ್ಟ್ರಿ ವೇಸ್ಟ್ನೆಲ್ಲ ವಾಟರ್ ಬಾಡೀಸ್ಗೆ ಹರಿಲಿಕ್ಕೆ ಬಿಡ್ತಾರೆ. ಬಟ್ ಅದಕ್ಕೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಬೇಸ್ ಆಸಿಡಿಕ್ ವೇಸ್ಟ್ ಆಕ್ಚುಲಿ ಯಾವಾಗಲೂ ಫ್ಯಾಕ್ಟ್ರೀಸ್ ಇಂದ ಬರೋದು. ಅದಕ್ಕೆ ಬೇಸಿಕ್ ಸಬ್ಸ್ಟೆನ್ಸಸ್ ಆಡ್ ಮಾಡಿ ಅದನ್ನ ನಂತರ ವಾಟರ್ ಬಾಡೀಸ್ಗೆ ಬಿಡ್ತಾರೆ. ಆಗ ನೀರು ನ್ಯೂಟ್ರಲೈಸ್ ಆಗಿ ಪ್ರಾಣಿಗಳಿಗೆ ಹಾರ್ಮ್ ಆಗೋದಿಲ್ಲ. ಸೊ ಫ್ಯಾಕ್ಟರಿ ವೇಸ್ಟ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಫ್ಯಾಕ್ಟರಿ ವೇಸ್ಟ್ ಅಲ್ಲಿ ಆಸಿಡ್ಸ್ ಇರುತ್ತೆ. ಅವರು ಹಾಗೆ ಅದನ್ನ ನೀರಿಗೆ ಬಿಟ್ರೆ ನೀರಲ್ಲಿರುವಂತ ಫಿಶ್ ಆಗಿರ್ಬೋದು, ಪ್ಲಾಂಟ್ಸ್ ಆಗಿರ್ಬೋದು, ಅದೆಲ್ಲ ಸತ್ತೋಗುತ್ತೆ. ಸೊ ಅವರು ಅದಕ್ಕೋಸ್ಕರ ಅದಕ್ಕೆ ಬೇಸ್ನ ಆಡ್ ಮಾಡಿ ಅದನ್ನ ನ್ಯೂಟ್ರಲೈಸ್ ಮಾಡಿ ನೀರಿಗೆ ಬಿಡ್ತಾರೆ. ಆಗ ಯಾವ ಪ್ರಾಣಿಗಳಿಗೂ ಆಗೋದಿಲ್ಲ. ಸೊ ನಮ್ಗೆ ಇವಾಗ ಗೊತ್ತಾಯ್ತು ನ್ಯೂಟ್ರಲೈಸೇಷನ್ ಅಂದ್ರೇನು, ಇಂಡಿಕೇಟರ್ ಹೇಗೆ ಯೂಸ್ ಮಾಡೋದು, ಆ್ಯಂಡ್ ಯಾವುದು ಆಸಿಡ್ ಯಾವುದು ಬೇಸ್, ಆ್ಯಂಡ್ ಡೈಲಿ ಲೈಫಲ್ಲಿ ಅದು ನ್ಯೂಟ್ರಲೈಸೇಷನ್ ಅನ್ನೋದು ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನೆಲ್ಲ ನಾವು ಇವಾಗ ನೋಡಿದ್ವಿ. ಆ್ಯಂಡ್ ಈಗ ನಮ್ಮ ಪಾಠ ಎಲ್ಲ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ನಮ್ಮ ವಿಡಿಯೋಸ್ನ ನೋಡ್ಲಿಕ್ಕೆ ಹೇಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. Thank you for watching. Keep watching our videos.